ದೇವಜನರೇ, ಇವತ್ತು ಜೇಮ್ಸ್ ರೆನ್ವಿಕ್ ಅವರ ಬಗ್ಗೆ ನಾವು ಜೀವಿತದ ಬಗ್ಗೆ ನಾವು ತಿಳಿದುಕೊಳ್ಳುವಂತವರಾಗಿದ್ದೇವೆ. ವಿಶೇಷವಾಗಿ ಇವರ ಒಂದು ಜೀವನ ಚರಿತ್ರೆಯನ್ನು ನಾನು ನೋಡುವುದಾದರೆ, ಪ್ರೀತಿಯುಳ್ಳ ದೇವಜನರೇ, ಇವರ ವಿಷಯದಲ್ಲಿ ನಾನು ಕನಿಷ್ಠ ಒಂದು 10-9 ಕಾರ್ಯಗಳ ವಿಷಯದಲ್ಲಿ ನಾನು ಇವರ ಜೀವನ ಚರಿತ್ರೆಯಲ್ಲಿ ನನಗೆ ದೇವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮಲ್ಲಿ ಹಂಚಿಕೊಡುವನಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಇವರು ಜನನ ದಿನಾಂಕ 15 ತಿಂಗಳು 2ನೇ ತಿಂಗಳು 1662ರಲ್ಲಿ ಸ್ಕಾಟ್ಲೆಂಡ್ನಲ್ಲಿ ಮೊಯೋನಲ್ಲಿ ಅವರು ಜನನವಾಯಿತು ಎಂಬುದಾಗಿ. ಇವರು ಭಕ್ತಿ ಕುಟುಂಬದಲ್ಲಿ ಇವರು ಜನಿಸಿದರು. ಚಿಕ್ಕ ವಯಸ್ಸಿನಲ್ಲಿ ದೇವರ ಕಾರ್ಯಗಳಲ್ಲೂ ಬಲವಾದ ಅನುಭವವುಳ್ಳ ವ್ಯಕ್ತಿಯಾಗಿದೆ ಎಂಬುದಾಗಿ ತಿಳಿದು ಬರ್ತಾ ಇದೆ. ಯಾಕಂತಂದ್ರೆ ಅವರ ಜೀವನ ಕೂಡ ನಾವು ನೋಡ್ತೀವಿ, ಇವರು ಒಂದು ಚಿಕ್ಕ ಮಿಷನರಿ ಆಗಿದ್ದಾರೆ. ಅದ್ಭುತವಾದಂಥ ರೀತಿಯಲ್ಲಿ ಅವರು ಅಲ್ಲಿ ನಾವು ನೋಡ್ತೀವಿ ಅವರ ಜೀವನದ್ದು 1662ರಿಂದ 1688 ಅಂತಂದ್ರೆ 26 ವರ್ಷಗಳು ಚಿಕ್ಕ ಮಿಷನರಿಗಳು. ಅಂದ್ರೆ ಇವರ ಹತಸಾಕ್ಷಿಗಳಾಗಿದ್ದು ಕೂಡ ಚಿಕ್ಕ ವಯಸ್ಸಿನಲ್ಲೇ ಎಂಬುದಾಗಿ. ಅದಕ್ಕೆ ಭಕ್ತಿ ಕುಟುಂಬದಲ್ಲಿ ಜನಿಸಿ ಚಿಕ್ಕ ವಯಸ್ಸಿನಲ್ಲಿ ದೇವರ ಕಾರ್ಯಗಳಲ್ಲಿ ಅವರು ನಿರಂತರಾಗಿ ದೇವರ ಒಂದು ಕಾರ್ಯಗಳಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಮೂರನೇದಾಗಿ ನಾವು ನೋಡ್ತಾ ಇದ್ರೆ, ಇವರು 13ನೇ ವಯಸ್ಸಿನಲ್ಲಿ ಏಡ್ಸನ್ ಬರ್ಗೆ ಎಂಬ ವಿಶ್ವವಿದ್ಯಾಲಯದಲ್ಲಿ ಅನೇಕ ವೇದಶಾಸ್ತ್ರಗಳನ್ನು ಓದ್ತಾ ಇದ್ರು, ಅಭ್ಯಾಸ ಮಾಡ್ತಾ ಇದ್ರು ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. 4ನೇದಾಗಿ ನಾವು ನೋಡುವುದಾದರೆ, ನೆದರ್ಲ್ಯಾಂಡಿಗೆ ಹೋಗಿ ಅಲ್ಲಿ ಕ್ರಿಸ್ತನ ಸಭೆಗಳ ಸೇವಕನಾಗಿ ಸೇವೆ ಮಾಡುವುದಕ್ಕೆ ಮತ್ತು ಅನೇಕ ದೇವರ ಕಾರ್ಯಗಳಲ್ಲಿ ಅವರು ನಿಗ್ನವಾಗಿ ಅನೇಕ ಸೇವೆ ವಿಷಯದಲ್ಲಿ ಅವರು ಆಸಕ್ತಿ ಉಳ್ಳವರಾಗಿದ್ದರು. ಮುಂದೆ ಅವರ ವಿಷಯದಲ್ಲಿ ನಾವು ನೋಡುವುದಾದ್ರೆ, ತಿರುಗಿ ಜೇಮ್ಸ್ ಅವರು 1683ರಲ್ಲಿ ತಿರುಗಿ ಸ್ಕಾಟ್ಲೆಂಡ್ಗೆ ತಿರುಗಿ ಬರ್ತಾರೆ. ತಿರುಗಿ ಬಂದು ಅಲ್ಲಿ ಒಂದು ಸಂದರ್ಭ ನಡೀತಾ ಇರ್ತದೆ, ನಾವು ನೋಡ್ತಾ ಇದ್ದೀವಿ. ಏನಂತಂದ್ರೆ, ಆ ಸ್ಕಾಟ್ಲೆಂಡ್ನಲ್ಲಿ ಅನೇಕ ಅಧಿಕಾರಿಗಳು ಅವರ ಆಳ್ವಿಕೆಯಲ್ಲಿ ಅನೇಕ ದೈವ ಬೋಧಕರನ್ನು ಹಿಂಸೆ ಕೊಡುವಂಥದ್ದು, ಕೊಲೆ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಆ ಪರಿಸ್ಥಿತಿಗಳಲ್ಲಿ ಅಂತ ಕಠಿಣವಾದಂಥ ದಿನಗಳು, ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಈ ಜೇಮ್ಸ್ ಅವರು ಸೇವೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಅವರ ಸೇವೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡಿದರೆ, ಅವರ ಸೇವೆಯಲ್ಲಿ ಮೊಟ್ಟ ಮೊದಲ 1ನೇ ವರ್ಷದಲ್ಲಿ ಕನಿಷ್ಠ 500 ಮಂದಿ ರಕ್ಷಣೆಯನ್ನು ದೇವರತೆಗೆ ತರುವುದಕ್ಕೆ ಪ್ರಯಾಸ ಪಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅವರ ವಿಷಯದಲ್ಲಿ. ಮತ್ತೆ ಅಲ್ಲಿರುವಂತ ಅನೇಕ ಅಧಿಕಾರಿಗಳು ಇವರಿಗೆ ಬೆನ್ನಟ್ಟಿ, ಅಂದ್ರೆ ಇವರು ಅನೇಕ ವಿಧವಾದಂತ ದೇವರ ವಿಷಯದಲ್ಲಿ ಸುವಾರ್ತೆಯನ್ನು ಸಾರುವುದು, ಅನೇಕ ಹಿಂಸೆಗಳನ್ನು ಅನುಭವಿಸ್ತಾ ಇದ್ರು ಕೂಡ ಸುವಾರ್ತೆ ಸಾರ್ತಾ ಇದ್ದಾರೆ. ಅನೇಕ ಜನರು ರಕ್ಷಣೆ ಹೊಂದುವುದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಆದರೆ ಅಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರನ್ನು ಹಿಂಬಾಲಿಸ್ತಾ ಇದ್ದಾರೆ. ಇವ್ರು ಏನೇನು ಮಾಡ್ತಾ ಇದ್ದಾರೆ, ಜೇಮ್ಸ್ ಅವರು ಇವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು, ಕಠಿಣವಾದಂತ ಒಂದು ಮರಣ ಶಿಕ್ಷೆ ಕೊಡಬೇಕೆಂಬುದಾಗಿ ಅನೇಕ ಸೈನಿಕರನ್ನು ಅವ್ರ ಹಿಂದೆ ಬೆನ್ನಟ್ಟಿ ಕಳಿಸ್ತಾ ಇದ್ರು. ಆದ್ರೆ ಅವರು ಎಲ್ಲಿ ಹೋದರೂ ಕೂಡ, ಯಾವ ಗ್ರಾಮಕ್ಕೆ ಎಲ್ಲಿ ಅವರು ವಾಕ್ಯವನ್ನು ಹಂಚುವುದಕ್ಕೆ ಹೋಗ್ತಾ ಇದ್ರು ಕೂಡ ಅವರು ಸೇವೆ ಮಾಡುವುದು ಬಿಡ್ಲಿಲ್ಲ. ಅವರು ಒಂದೇ ಒಂದು ಗುರಿ ನಮಗೆ ಕೊಟ್ಟಿರುವಂತ ವಾಕ್ಯ ಏನಂತಂದ್ರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬ ಒಂದು ಗುರಿಯನ್ನು ಅವರು ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಇವರ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಅದೇ ರೀತಿಯಲ್ಲಿ ಕೂಡ ಇವರು ಜೇಮ್ಸ್ ಅವರು ಆ ಸ್ಕಾಟ್ಲೆಂಡ್ನಲ್ಲಿ ಸರ್ಕಾರದ ವಿರೋಧವಾಗಿ ಪ್ರತಿಭಟನೆ ಬೋಧಿಸುವುದು ನಾವು ನೋಡ್ತಾ ಇದ್ದೀವಿ. ಅನೇಕ ಕಾರ್ಯಗಳಲ್ಲಿ ಕೂಡ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ,
ವಿರೋಧವಾದ ಕಾರ್ಯಗಳನ್ನು ದೇವರಿಗೆ ಅವರು ಮಾಡ್ತಾ ಇದ್ರು, ಸರ್ಕಾರದವರು. ಅದಕ್ಕೆ ವಿರೋಧವಾಗಿ ಇವರು ಇದನ್ನು ಮಾಡ್ತಾ ಇದ್ರು. ಅದಕ್ಕೆ ಪ್ರೀತಿಯ ದೇವ ಜನರೇ, ಅಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ 1688ರಲ್ಲಿ ಅವರನ್ನು ಸೆರೆ ಹಿಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅವರನ್ನು 17ನೇ ತಾರೀಕು 2ನೇ ತಿಂಗಳು 1688ರಂದು 26ನೇ ವಯಸ್ಸಿನಲ್ಲಿ ಗಲ್ಲಿಗೇರಿಸಲಾಯಿತು. ಅಂದ್ರೆ ಚಿಕ್ಕ ವಯಸ್ಸು, ಬಹಳ ಚಿಕ್ಕ ವಯಸ್ಸು ಇವರು. ಪ್ರೀತಿಯ ದೇವ ಜನರೇ, ಈ ಜೇಮ್ಸ್ ಅವರ ವಿಷಯದಲ್ಲಿ ನಾವು ನೋಡೋದಾದ್ರೆ, ಅವರು ಚಿಕ್ಕ ವಯಸ್ಸಿನಲ್ಲೇ ದೇವರನ್ನು ತಿಳಿದುಕೊಂಡು ಚಿಕ್ಕ ವಯಸ್ಸಿನಲ್ಲೇ ದೇವರ ಸೇವೆಯಲ್ಲಿ ಮುಂದುವರಿತಾ ಇದ್ರು. ಆದರೆ ಅನೇಕ ಸೇವಕರನ್ನು ಹಿಂಸೆ ಕೊಡುವಂತ ಸಂದರ್ಭದಲ್ಲಿ ದೇವರಿಗಾಗಿ ನಾನು ತ್ಯಾಗ ಮಾಡಬೇಕು, ದೇವರ ವಿಷಯದಲ್ಲಿ ಮುಂದೆ ಹೋಗಬೇಕೆಂಬ ಆಲೋಚನೆಯನ್ನು ಅವರು ಇಟ್ಟುಕೊಂಡಿದ್ರು. ಅದಕ್ಕೆ ಈ ಜೇಮ್ಸ್ ಅವರ ವಿಷಯದಲ್ಲಿ ಅವರ ಜೀವನದ ಕೊಡೆಗಳನ್ನು ನಾವು ಅಂದ್ರೆ ನಮಗೆ ಕೆಲವು ವಿಷಯಗಳನ್ನು ತೋರಿಕೊಡಿಸ್ತಾ ಇದ್ದಾರೆ ದೇವರು. ಏನಂತಂದ್ರೆ, ಒಂದನೇದಾಗಿ ನಾವು ನೋಡ್ತೀವಿ ಜೇಮ್ಸ್ ಅವರ ಜೀವನದಲ್ಲಿ, ಒಂದನೇದಾಗಿ ಹಿರಿಯ ಸಭಾಪಾಲಕರ ಸಂರಕ್ಷಣೆ ಎಂಬುದಾಗಿ. ಹಿರಿಯ ಸಭಾಪಾಲಕರ ಸಂರಕ್ಷಣೆ, ಅಲ್ಲಿ ರಕ್ಷಣೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿದ್ರೆ, ಇವರು 1683ರಲ್ಲಿ ತಿರುಗಿ ಸ್ಕಾಟ್ಲ್ಯಾಂಡಿಗೆ ಬಂದಾಗ ಅಲ್ಲಿ ದೈವ ಸೇವಕರನ್ನು ಹಿಂಸೆ ಕೊಡ್ತಾ ಇದ್ದಾರೆ ಸೇವೆ ವಿಷಯದಲ್ಲಿ. ಅದಕ್ಕೆ ಈ ಹಿಂಸೆಗಳಿಂದ ಅವರನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಬೇಕೆಂಬ ಆಲೋಚನೆ ಏನಂತಂದ್ರೆ, ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ, ಆದ್ರೆ ನಾನೇನ್ ಮಾಡ್ಬೇಕು, ಅವರ ಸೇವೆ ನಾನು ಮಾಡ್ಬೇಕೆಂಬ ಒಂದು ಒಳ್ಳೆಯ ಆಲೋಚನೆ ಜೇಮ್ಸ್ ಅವರು ಇಟ್ಕೊಂಡಿದ್ರು. ಇದು ಒಂದನೇದ ಅವ್ರ ಕೊಡುಗೆ. ಮತ್ತು ಎರಡನೇದಾಗಿ ನಾವು ನೋಡ್ತಾ ಇದ್ದೀವಿ, ಕಿರುಕುಳದ ಮುಖದಲ್ಲಿ ಧೈರ್ಯ. ಅಂದ್ರೆ ಅವರು ಒಂದು ನಿಷ್ಠೆಯನ್ನು ಇಟ್ಟುಕೊಂಡಿದ್ರು. ನಾನು ಸೆರೆವಾಸಿ ಆದರೂ, ಒಂದು ವೇಳೆ ನನಗೆ ಮರಣ ಬಂದ್ರು, ಒಂದು ವೇಳೆ ನನಗೆ ಯಾವುದೇ ವಿಧವಾದಂತ ನನ್ನ ಮೇಲೆ ದಬ್ಬಾಳಿಕೆ ಬಂದರೂ ಕೂಡ ನಾನು ಅನೇಕ ಜನರಿಗೆ ಒಂದು ಸ್ಫೂರ್ತಿಯಾಗಬೇಕು, ಒಂದು ಉದಾಹರಣೆ ಆಗಬೇಕು. ಒಂದು ವೇಳೆ ನನಗೆ ಒಳಗಡೆ ಕಷ್ಟ ಇದ್ದರು, ನನ್ನ ಕುಟುಂಬದಲ್ಲಿ ಬಾಧೆಗಳಿದ್ದರೂ ಕೂಡ, ನನಗೆ ಕಿರುಕುಳ ಸಮಸ್ಯೆಗಳಿದ್ದರೂ ಕೂಡ ನಾನು ಏನಾಗಬೇಕು, ಧೈರ್ಯವಾಗಿ ಸೇವೆ ಮಾಡಬೇಕೆಂಬುದಾಗಿ ಅವರಲ್ಲಿ ಎರಡನೇದು ಒಂದು ಉತ್ತಮವಾದಂತ ಒಂದು ಶೈಲಿಯನ್ನು ನಾವು ನೋಡ್ತಾ ಇದ್ದೀವಿ ಪ್ರೀತಿಯ ದೇವ ಜನರೇ. ಮೂರನೇದಾಗಿ ನೋಡ್ತೀವಿ ಕ್ಷೇತ್ರ ಧರ್ಮೋಪದೇಶ ಮತ್ತು ಸುವಾರ್ತೆ ಬೋಧನೆ ಎಂಬುದಾಗಿ. ಚಿಕ್ಕ ವಯಸ್ಸಿನಲ್ಲೇ ಅವರು ಸಂಡೇ ಸ್ಕೂಲಲ್ಲಾಗಲಿ ಸಭೆಗಳಲ್ಲಾಗಲಿ ಅವರು ದೇವರ ಒಂದು ಪ್ರಾಮುಖ್ಯವಾದಂತ ಸುವಾರ್ತೆ ಸೇವೆಗಳಲ್ಲಿ ಜವಾಬ್ದಾರಿಕೆಯನ್ನು ಹೊಂದಿಕೊಂಡ್ರು. ಅವರು ಸುವಾರ್ತೆ ಬೋಧನೆ ವಿಷಯದಲ್ಲಿ. ಪ್ರೀತಿಯ ದೇವ ಜನರೇ, ಅವರ 3 ಕಾರ್ಯಗಳು ನಮ್ಮ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾಗಿದೆ. ಸೇವಕರನ್ನು ರಕ್ಷಿಸುವುದಂಥದ್ದು, ಎರಡನೇದಾಗಿ ಧೈರ್ಯ, ಮೂರನೇದಾಗಿ ಬೋಧನೆ. ಇವತ್ತು ನಮ್ಮೆಲ್ಲರಿಗೂ ಸೇವಕರಿಗಾಗಲಿ ಸಭೆ ಹಿರಿಯರಾಗಲಿ ಅನೇಕರಿಗೆ ನಮಗೂ ಒಂದೇ ಏನಂತಂದ್ರೆ, ದೇವರು ನಮಗೊಂದು ಶ್ರೇಷ್ಠ ಹೋರಾಟ ಕೊಟ್ಟಿದ್ದಾನೆ. ಅದೇ ಅದ್ಭುತವಾದಂತ ಶ್ರೇಷ್ಠ ಹೋರಾಟ ಏನಂತಂದ್ರೆ ಸುವಾರ್ತೆ ಸಾರುವಂಥದ್ದೇ ಬಹಳ ಅದ್ಭುತವಾದಂಥದ್ದು. ಅದೇ ಶ್ರೇಷ್ಠ ಹೋರಾಟ. ಅದಕ್ಕೆ ಇವರು ಚಿಕ್ಕ ವಯಸ್ಸಿನಲ್ಲಿ ಸೇವೆಗೆ ಬಂದು ಅನೇಕ ಅದ್ಭುತ ಕಾರ್ಯಗಳನ್ನು ಅಂತಂದ್ರೆ ಸುವಾರ್ತೆ ಸಾರುವಂಥದ್ದೇ ಅವ್ರಿಗೊಂದು ಅದ್ಭುತ ಕಾರ್ಯವಾಗಿದೆ ಅವ್ರ ಜೀವಿತದಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇವರು ಭಕ್ತನು ಒಳ್ಳೆ ಒಂದು ಮಾತು ಏನಂತಂದ್ರೆ, ಶ್ರೇಷ್ಠ ಹೋರಾಟವನ್ನು 2ನೇ ತಿಮೋಥಿ 4ನೇ ಅಧ್ಯಾಯ 7ನೇ ವಚನ 8ನೇ ವಚನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ನನ್ನ ಓಟವನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಓಟ ಕೊಟ್ಟಿದ್ದಾರೆ. ಇವತ್ತು ಪ್ರಪಂಚನೇ ಒಂದು ಕಡೆ ಓಟ ಓಡ್ತಾ ಇದೆ. ನಾನು ಸಂಪಾದನೆ ಮಾಡಬೇಕು, ನನ್ನ ಓಟ ಇದೆ, ನಾನೇನೋ ಗಳಿಸ್ಬೇಕು, ನಾನೇನೋ ಮಾಡಬೇಕು ಈ ಲೋಕದಲ್ಲಿ ನನಗೊಂದು ಓಟ ಇದೆ, ನನಗೊಂದು ಹೋರಾಟ ಇದೆ ಎಂಬುದಾಗಿ ಇವತ್ತು ಪ್ರಪಂಚ ಲೋಕದ ಮನುಷ್ಯನ ಆಲೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ನಮಗೊಂದು ದೈವ ಭಕ್ತರಾಗಿರುವಂತ ದೇವರು ನಮ್ಮನ್ನು ಆರಿಸಿಕೊಂಡಂತವರಿಗೆ ಸಭೆ ಹಿರಿಯರಾಗಲಿ ಸೇವಕರಾಗಲಿ ನಮಗೂ ಒಂದೇ ಒಂದು ಹೋರಾಟ ಏನಂತಂದ್ರೆ, ನಾವು ಒಂದು ದೇವರ ಒಂದು ಸೇವೆಯಲ್ಲಿ
ಹೋಗುವುದೇ ನಮಗೊಂದು ಶ್ರೇಷ್ಠ ಹೋರಾಟ. ಅದಕ್ಕೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಕಳೆದ ನಾವು ಸೇವಕರ ಮೀಟಿಂಗ್ದಲ್ಲಿ ನಮ್ಮ ಅಯ್ಯವರು ಹೇಳಿದ್ರು ಏನಂತಂದ್ರೆ, ಈ ಕಡೆ ದಿನಮಾನಗಳಲ್ಲಿ ನಾವು ಏನೋ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆದರೆ ಅದು ನಮಗೆ ಮುಖ್ಯವಾದದ್ದಲ್ಲ. ಆಸ್ತಿ ಐಶ್ವರ್ಯ ಅಲ್ಲ ನಮಗೆ ಮುಖ್ಯ ಕಾಪಾಡಿಕೊಳ್ಳೋದು. ಏನಂತಂದ್ರೆ, ಇವತ್ತು ಯೇಸು ಕ್ರಿಸ್ತನು ತಿರುಗಿ ಭೂಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮ್ಗೆ ಅಯ್ಯವರು ಸ್ಪಷ್ಟವಾಗಿ ಹೇಳಿದ್ರು. ಆದರೆ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತಾ ಇದೆ, ನಮ್ಮ ಅಯ್ಯವರು ಹೇಳಿದ್ರು. ಅದೇ ರೀತಿಯಲ್ಲಿ ಕೂಡ ಇವತ್ತಿನ ದಿವಸ ಸೇವಕರಾಗಿರುವಂತ ನಾವು ಕೂಡ ಜೇಮ್ಸ್ ಅವರಾಗೆ ಅವರು ಶ್ರೇಷ್ಠ ಹೋರಾಟವನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಕೂಡ ನಾವು ಕೂಡ ಶ್ರೇಷ್ಠ ಹೋರಾಟವನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ನೋಡ್ತಾ ಇದ್ವಿ. ಅದಕ್ಕೆ ಪೌಲನು ಕೂಡ ನಾವು ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 24ನೇ ವಚನವನ್ನು ನಾವು ನೋಡುವುದಾದರೆ, ಪೌಲನು ಕೂಡ ಇಲ್ಲಿ ಒಳ್ಳೆ ಒಂದು ಅದ್ಭುತವಾದಂತ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ, ದೇವರ ಕೃಪೆ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಕರ್ತನಿಂದ ನಾನು ಹೊಂದಿರುವ ಓಟವನ್ನು ಕಡೆಗಾಣಿಸುವುದೇ ನನ್ನ ಅಪೇಕ್ಷೆ. ಈ ಕರ್ತನಾದ ಯೇಸು ಕ್ರಿಸ್ತನನ್ನ ನಾನಿಂದ ಹೊಂದಿರುವಂತ ಓಟ ಒಂದು ಅದೇನಂತಂದ್ರೆ ಸುವಾರ್ತೆ ಸಾರುವುದು. ಅಪೊಸ್ತಲನಾದಂತ ಪೌಲನು ಕರ್ತನಾದಂತ ಯೇಸು ಕ್ರಿಸ್ತನನ್ನು ಅರಿದ ದಿನಗಳಲ್ಲಿ ಸಭೆಗಳನ್ನು, ವಿಶ್ವಾಸಿಗಳನ್ನು ಭಯಂಕರವಾದಂತ ಕ್ರಿಯೆಗಳಲ್ಲಿ ಅವರು ತೊಡಗಿದರು ಪ್ರೀತಿಯ ದೇವ ಜನರು. ಆದರೆ ಆ ದಮಸ್ಕ ಮಾರ್ಗದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಆತನಿಗೆ ಪ್ರತ್ಯಕ್ಷನಾಗಿ ಆತನ ಹೃದಯವನ್ನು, ಆತನ ಮನಸ್ಸನ್ನು ತಿಳಿದು ಆತನನ್ನು ತನ್ನ ಸೇವೆಗೆ ಕರೆದನು ಯೇಸು ಕ್ರಿಸ್ತ. ಆವಾಗ ಸತ್ಯವನ್ನು ತಿಳಿದುಕೊಂಡು ಅಸತ್ಯದಲ್ಲಿ ಜೀವಿಸಿದಂತ ಪೌಲನು, ದೇವರು ನನ್ನನ್ನು ಕರೆದಿದ್ದಾನೆ, ಒಳ್ಳೆ ಒಂದು ಓಟವನ್ನು ನಾನು ಕಡೆಗಾಣಿಸಬೇಕೆಂಬ ಒಂದು ಸತ್ಯವನ್ನು ಗ್ರಹಿಸಿಕೊಂಡು ಸೇವೆಯಲ್ಲಿ ಬಂದು ಅನೇಕ ಹಿಂಸೆಗಳು, ಕಷ್ಟಗಳು, ಬಾಧೆಗಳು ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯಗಳು, ಆತನ ಪತ್ರಿಕೆಗಳಲ್ಲಿ. ಪ್ರೀತಿಯುಳ್ಳ ದೇವಿ ಜನರೇ, ಇವತ್ತಿನ ದಿವಸ ನಾವು ಕೂಡ ಅಂತ ಹೋರಾಟವನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಕೆ ಕೊಡುವಂತದ್ದಾಗಿದೆ. ಅದಕ್ಕೆ ನಾವು ನೋಡ್ತೀವಿ ಪ್ರೀತಿಯುಳ್ಳ ದೇವಿ ಜನರೇ, ಯೇಸು ಕ್ರಿಸ್ತನು ಕೂಡ ನಮಗೊಂದು ಅದ್ಭುತವಾದಂತ ಮಾತನ್ನು ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಕ್ರಿಸ್ತನು ಕೂಡ ನಮಗೊಂದು ಮಾತು ಹೇಳಿದ್ದಾರೆ. ಏನಂತಂದ್ರೆ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ. ಯೇಸು ಅವರಿಗೆ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ನೋಡ್ರಿ, ಪರಮ ತಂದೆಯಾದಂತ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟದ ಕಾರಣ ಏನಂತಂದ್ರೆ, ಎಲ್ಲರನ್ನು ರಕ್ಷಿಸಬೇಕು, ಸುವಾರ್ತೆ ಸಾರಬೇಕು. ಅದೇ ನನ್ನ ಆಹಾರ ಎಂಬುದಾಗಿ. ಅಲ್ಲಿ ಪೌಲನು ನನ್ನ ಅಪೇಕ್ಷೆ, ಹೋರಾಟವನ್ನು ನಾನು ಹೋರಾಟ ಮಾಡಬೇಕು, ಅನೇಕರನ್ನು ರಕ್ಷಣೆ ತರಿಸ್ಬೇಕು ಎಂಬುದಾಗಿ. ಅಂದ್ರೆ ಒಂದು ಹೋರಾಟ. ಇಲ್ಲಿ ಜೇಮ್ಸ್ ಅವರು ಕೂಡ ಅದೇ ಹೋರಾಟ. ಅನೇಕ ಸೇವಕರನ್ನು ಹಿಂಸೆ ಕೊಡುವಂತ ಸಂದರ್ಭದಲ್ಲಿ, ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅವರು ನಾನೊಂದು ಹೋರಾಟವನ್ನು ಮಾಡಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ಭಕ್ತನಾದಂತ ತಿಮೋತಿ ಕೂಡ ಒಂದು ಮಾತು ಹೇಳ್ತಾನೆ. 1ನೇ ತಿಮೋತಿ 6ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಇಲ್ಲಿ ತಿಮೋತಿ ಕೂಡ ಒಂದು ಮಾತು ಹೇಳ್ತಾನೆ. ಏನಂತಂದ್ರೆ, 1ನೇ ತಿಮೋತಿ 6ನೇ ಅಧ್ಯಾಯ 12ನೇ ವಚನ.
ಇಲ್ಲಿ ಒಂದು ಮಾತು ಅದ್ಭುತವಾದಂತ ರೀತಿಯಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ. ಏನಂತಂದ್ರೆ 11ನೇ ವಚನದಿಂದ ಕೂಡ ನಾವು ನೋಡೋಣ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಅಂದ್ರೆ ಕ್ರಿಸ್ತ ನಂಬಿಕೆಯುಳ್ಳವರ ಮಾಡತಕ್ಕ ಶ್ರೇಷ್ಠ ಹೋರಾಟ. ಕ್ರಿಸ್ತ ನಂಬಿಕೆಯಲ್ಲಿ ಉಳ್ಳವರು. ಇವತ್ತು ನಾವೆಲ್ಲರೂ ಯಾರ ಮೇಲೆ ನಂಬಿಕೆ ಇದ್ದೇವೆ ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇದ್ದೇವೆ. ಆ ನಂಬಿಕೆ ಇರುವಂತ ಪ್ರತಿ ಒಬ್ಬೊಬ್ಬರು ಕೂಡ ಮಾಡತಕ್ಕ ಶ್ರೇಷ್ಠ ಹೋರಾಟ ಏನಂತಂದ್ರೆ ನಾವು ಶ್ರೇಷ್ಠ ಹೋರಾಟ ದೇವರ ಸುವಾರ್ತೆ ಸಾರುವುದು. ಆ ನಂಬಿಕೆ ಇದ್ರೇನೆ ಶ್ರೇಷ್ಠ ಹೋರಾಟ ಮಾಡೋದಕ್ಕೆ ಸಾಧ್ಯ. ನಾನು ಸೇವೆ ಮಾಡ್ತೀನಿ, ನಾನು ಎಲ್ಲರಿಗೂ ವಾಕ್ಯ ಅನಿಸ್ತೀನಿ, ಯಾರು ಅದು ಸಾಧ್ಯನೇ ಆಗಲ್ಲ. ಅದು ಮಧ್ಯದಲ್ಲೇನೆ ಅದು ಇದಾಗ್ಬಿಡುತ್ತೆ. ಅದು ದೇವ್ರ ಕೃಪೆ. ಅದಕ್ಕೆ ಹೇಳ್ತಾರೆ ದೇವರ ವಾಕ್ಯ ಏನಂತಂದ್ರೆ, ಕ್ರಿಸ್ತ ನಂಬಿಕೆಯುಳ್ಳವರ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ ಮತ್ತು ನೀನು ಅನೇಕರಿಗೆ ಸಾಕ್ಷಿ ಎಂಬುದ. ಅದಕ್ಕೆ ಪ್ರೀತಿಯುಳ್ಳ ದೇವ್ ಜನರೇ, ಇಲ್ಲಿ ಭಕ್ತನು ಜೇಮ್ಸ್ ಅವರು ನಮಗೆ ಒಂದು ಅದ್ಭುತವಾದಂತ ರೀತಿಯಲ್ಲಿ ನಮಗೆ ಅವರು ಒಂದು ಸಾಕ್ಷಿಯಾಗಿದ್ದಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿ ಇಂಥ ದೇವರ ಸೇವೆಗಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಪ್ರೀತಿಯುಳ್ಳ ದೇವ್ ಜನರೇ, ಅಂತ ಸತ್ಯವನ್ನು ನಾವು ಗ್ರಹಿಸಿಕೊಂಡು ಪೌಲನು ಕೂಡ ಹೋರಾಟ ಮಾಡಿದ್ದಾರೆ, ಯೇಸು ಕ್ರಿಸ್ತನು ಕೂಡ ಹೋರಾಟ ಮಾಡಿದ್ದಾರೆ. ನಾವು ಕೂಡ ಹೋರಾಟ ಮಾಡಬೇಕೆಂಬುದಾಗಿ ಇವತ್ತಿನ ದಿನ ದೇವರು ನಮಗೆ ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾರೆ ಪ್ರೀತಿಯುಳ್ಳ ದೇವ್ ಜನ. ಅದಕ್ಕೆ ಜೇಮ್ಸ್ ಅವರು ನಮಗೆ ಒಂದು ಮಾದರಿಯಾಗಿ, ಅವರು ನಮ್ಮ ಹಾಗೆ ಈ ಲೋಕದಲ್ಲಿ ಮತ್ತು ಒಂದು ಮಿಷನರಿ ಆಗಿ ಚಿಕ್ಕ ವಯಸ್ಸಿನಲ್ಲಿ ರಥಸಾಕ್ಷಿಗಳಾಗಿ ಈ ಲೋಕವನ್ನು ತ್ಯಜಿಸಿ ಹೋದ್ರು ಪ್ರೀತಿಯುಳ್ಳ ದೇವ್ ಜನ. ಅದಕ್ಕೆ ನಮಗೆ ಕೊಟ್ಟಿರುವಂತ ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ಹೋರಾಟ ನಾವು ಮಾಡಿ ದೇವರ ನಾಮಕ್ಕೆ ಮಹಿಮೆ ತರೋಣ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಆ ನಂಬಿಕೆಯುಳ್ಳವರಾಗಿ ಶ್ರೇಷ್ಠ ಹೋರಾಟವನ್ನು ಮಾಡೋಣ. ಆ ದೇವರೊಟ್ಟಿಗೆ ನಾವು ಯಾವ ರೀತಿಯಲ್ಲಿ ಪೌಲನು, ಯಾವ ರೀತಿಯಲ್ಲಿ ತಿಮೋಥನು ಮಾಡಿದನೋ ಅದೇ ರೀತಿಯಲ್ಲಿ ಕೂಡ ಯೇಸು ಕ್ರಿಸ್ತನಾಗಿ ಕೂಡ ನಾವು ಈ ಲೋಕದಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಅದಕ್ಕೆ ಕೊನೆಯಲ್ಲಿ ಆ ಮಾತನ್ನು ಓದಿಕೊಂಡು ಈ ವಾಕ್ಯವನ್ನು ಮುಕ್ತಾಯ ಮಾಡೋಣ. ಅದಕ್ಕೆ ಅಲ್ಲಿ ನಾವು ನೋಡ್ತೇವೆ 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಅದಕ್ಕೆ ನಾವೆಲ್ಲರೂ ಕೂಡ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಮುಂದಿನ ಜೀವಿತದಲ್ಲಿ ನಾವು ನಡಿಬೇಕೆಂಬುದಾಗಿ ದೇವರ ವಾಕ್ಯ. ಅದಕ್ಕೆ 8ನೇ ವಚನ ಹೇಳ್ತಾನೆ, ನೀತಿವಂತರಿಗೆ ದೊರಕುವ ಜಯಮಾಲಿ ಮುಂದೆ ನನಗೆ ಸಿದ್ಧವಾಗಿದೆ. ದೇವರ ಮುಂದೆ ನಮಗೆ ಒಂದು ಜಯಮಾಲಿ ಸಿಗ್ತದೆ ಎಂಬುದಾಗಿ. ಅದಕ್ಕೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿನಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ಕೊಡುವನು. ತನ್ನ ಪ್ರತ್ಯಕ್ಷತೆಯಲ್ಲಿ ಅಂದ್ರೆ ಪ್ರೀತಿಸುವವರೆಲ್ಲರಿಗೆ ಕೊಡುವನಂತಂದ್ರೆ ಸೇವೆ ಮಾಡಬೇಕಾದ್ರೆ ಪ್ರೀತಿ ಇರಬೇಕು. ಖಂಡಿತವಾಗಿ ದೇವರನ್ನು ಪ್ರೀತಿಸಿ ಮಾಡಿದ್ರೆ ಖಂಡಿತವಾಗಿ ಆ ಒಂದು ಆಶೀರ್ವಾದ ನಮಗೆ ಸಿಗ್ತದೆ. ಅದಕ್ಕೆ ಜಯಮಾಲಿ ಸಿಗಬೇಕಾದ್ರೆ ಬಹಳ ಅದ್ಭುತ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ, ತಿಮೋಥಿ ಹೇಳ್ತಾನೆ, ನನಗೆ ಮಾತ್ರ ಅಲ್ಲ, ತನ್ನನ್ನು ಪ್ರೀತಿಸುವವರಿಗೆ ತನ್ನ ಒಂದು ಬರವಣಿಗೆಯಲ್ಲಿ ಅಂತಂದ್ರೆ ಆತನ ತನ್ನ ಪ್ರತ್ಯಕ್ಷತೆಯಲ್ಲಿ ಖಂಡಿತವಾಗಿ ಎಲ್ಲರಿಗೂ ಕೊಡ್ತಾನೆ ಎಂಬುದಾಗಿ. ನಾವೆಲ್ಲರೂ ಕೂಡ ದೇವರೇ, ನಾನು ಕೂಡ ಒಂದು ಯೇಸು ಕ್ರಿಸ್ತನಾಗಿ, ಒಂದು ತಿಮೋಥಿನಾಗಿ, ಒಂದು ಪೌಲನಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿಕೊಳ್ಳೋಣ ಎಂಬುದಾಗಿ ನಾವು ಕೂಡ ವಿಶ್ವಾಸವನ್ನು ಇಟ್ಟು ನಾನು ಕೂಡ ಶ್ರೇಷ್ಠ ಹೋರಾಟವನ್ನು ಮಾಡುತ್ತೇನೆ ಎಂಬುದಾಗಿ ನಾವೆಲ್ಲರೂ ಕೂಡ ನಂಬಿಕೆಯಿಂದ ನಮ್ಮ ಜೀವಿತವನ್ನು ಕಾಪಾಡಿಕೊಂಡು ಮುಂದೆ ಹೋಗೋಣ ಅಂತ ಕೃಪೆ ದೇವರು ನಮ್ಗೆ ಒದಗಿಸಿಕೊಡ್ಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಈ ದಿನ ನಾವು ನೋಡಬೇಕಾದರೆ ಸ್ವಾಮಿ ಕೇವಲ ನಿನ್ನ ಕೃಪೆ. ಅನೇಕ ಜನರು ಇವತ್ತು ಮರಣದ ಹಾಸಿಗೆಯಲ್ಲಿದ್ದಾರೆ.
ಆದ್ರೂ ಕೂಡ ನಮ್ಮೆಲ್ಲರನ್ನು ಕೂಡ ಸಜೀವರ ಲೆಕ್ಕದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಬೆಳಗಿನ ಜಾವದಲ್ಲಿ ಒಳ್ಳೆ ಒಂದು ಮಾತು, ಶ್ರೇಷ್ಠ ಹೋರಾಟವನ್ನು ಮಾಡಬೇಕೆಂಬುದಾಗಿ ಭಕ್ತರು ಜೇಮಿಸ್ ಅವರ ವಿಷಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಒಬ್ಬ ಯೇಸು ಕ್ರಿಸ್ತನು ಕೂಡ ಹೇಳ್ತಾ ಇದ್ದಾನೆ, ನನ್ನನ್ನು ಕಳಿಸಿದ ಆತನ ತಂದೆ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ ಎಂಬುದಾಗಿ. ಪೌಲನು, ನಾನು ಶ್ರೇಷ್ಠ ಹೋರಾಟವನ್ನು ಮಾಡುವುದೇ ನನ್ನ ಅಪೇಕ್ಷೆ ಎಂಬುದಾಗಿ. ಅಪ್ಪ, ನಿನ್ನ ಪ್ರತ್ಯಕ್ಷತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ನಿನ್ನನ್ನು ಪ್ರೀತಿಸುವವರಿಗೆ ಕರ್ತನೆ ನೀನು ಜಯಮಾಲೆಯನ್ನು ಕೊಡುವನೆಂಬುದಾಗಿ. ಅಪ್ಪ, ಈ ಲೋಕದಲ್ಲಿ ಎಷ್ಟೋ ಮಾಲೆಗಳುಂಟು, ಜಯಮಾಲೆಗಳುಂಟು ಈ ಲೋಕದಲ್ಲಿ, ಅವೆಲ್ಲ ವ್ಯರ್ಥವೇ ಸ್ವಾಮಿ. ಆದರೆ ಪರಲೋಕ ರಾಜ್ಯದಲ್ಲಿ ನೀನು ಕೊಡುವಂತಹ ಜಯಮಾಲೆ ಶಾಶ್ವತ, ನಿರಂತರ ಇರುವಂಥದ್ದು. ಅದನ್ನು ಹೊಂದಿಕೊಳ್ಳುವುದಕ್ಕೆ ಈ ಲೋಕದಲ್ಲಿ ನಾವು ಶ್ರೇಷ್ಠ ಹೋರಾಟವನ್ನು ಮಾಡುವಂತೆ ನೀನು ನಮಗೆ ಬೆಳಗಿನ ಜಾವದಲ್ಲಿ ಚಿಕ್ಕ ಸಂದೇಶದ ಮುಖಾಂತರವಾಗಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಜೇಮ್ಸ್ ಅವರ ದಿನಮಾನಗಳಲ್ಲಿ ಕರ್ತನೆ ಅನೇಕ ಹಿಂಸೆಗಳು, ಕಷ್ಟಗಳು, ಕಿರುಕುಳ, ಅನೇಕ ವಿಧವಾದಂಥ ಸಮಸ್ಯೆಗಳು ಬಂದರೂ ಕೂಡ ಕರ್ತನೆ ನಾನೊಂದು ಶ್ರೇಷ್ಠ ಹೋರಾಟವನ್ನು ಮಾಡಬೇಕು, ಸ್ವಾರ್ಥ ಸಾರಬೇಕು, ಸೇವೆ ಮಾಡಬೇಕೆಂಬ ಆಲೋಚನೆ ಅವ್ರಿಗೆ ಕೊಟ್ಟಿದ್ದೀಯಾ. ಇವತ್ತಿನ ಕಡೆ ದಿನಮಾನಗಳಲ್ಲಿ ಸ್ವಾಮಿ ನಾವು ಕೂಡ ಅಂತ ಹೋರಾಟವನ್ನು ಮಾಡಿ ಕರ್ತನೆ ನಮಗೂ ಕೊಟ್ಟಿರುವಂತ ಈ ನಂಬಿಕೆಯನ್ನು ನಮ್ಮನ್ನು ನಾವು ದೃಢಪಡಿಸಿಕೊಂಡು ಯೇಸು ಕ್ರಿಸ್ತನನ್ನು ನಾವು ಮಾದರಿಯಾಗಿ ಇಟ್ಟುಕೊಂಡು ಆತನಲ್ಲಿ ನಂಬಿಕೆ ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ನಡೆಯುವಂತೆ ಸಹಾಯವನ್ನು ಮಾಡಿ ಈ ವಾಕ್ಯವನ್ನು ಕೇಳಿದಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ಅವರ ಹೃದಯದಲ್ಲಿ ಕಾರ್ಯ ಮಾಡಿ ಸ್ವಾಮಿ. ಅಪ್ಪ, ವಿಶೇಷವಾಗಿ ನಮ್ಮ ಸಮಸ್ತ ಕಲ್ವರಿ ಚಪ್ಪಲ್ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲ ಸಭೆಗಳನ್ನು, ವಿಶ್ವಾಸಿಗಳನ್ನು, ಎಲ್ಲ ನಡೆಸುವಂತ ದೈವ ಬೋಧಕರನ್ನು ಆಶೀರ್ವಾದ ಮಾಡಿ ಕರ್ತನೆ. ವಿಶೇಷವಾಗಿ ನಡೆಸುವಂತ ನಮ್ಮ ಗುಣ ಅಂಕಲ್ ಅವರನ್ನು, ಕುಟುಂಬವರನ್ನು ಕರ್ತನೆ ಮತ್ತು ಸಹ ಸೇವಕರೆಲ್ಲರನ್ನು ಕೂಡ ಆಶೀರ್ವಾದ ಮಾಡಪ್ಪ. ರೋಗಿಗಳ ಮಧ್ಯದಲ್ಲಿಯೂ ಕರ್ತನೆ ಮತ್ತು ಸಮಾಜ ಸೇವೆಯನ್ನು ನೀನು ಆಶೀರ್ವದಿಸು ಕರ್ತನೆ. ಈ ಸೇವೆಗೆ ಮತ್ತು ಸಹಾಯ ಮಾಡುವಂತ ಪ್ರತಿ ಒಬ್ಬೊಬ್ಬರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕರ್ತನೆ ಅಪ್ಪ, ನಮ್ಮ ದೇಶಕ್ಕಾಗಿ, ಪ್ರಪಂಚಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲರನ್ನು ಕೂಡ ನೀನು ಆಶೀರ್ವಾದ ಮಾಡು ಕರ್ತನೆ. ನೀನು ನಂಬಿದಂತ ವಿಷಯದಲ್ಲಿ ಕರ್ತನೆ ಅನೇಕ ಹಿಂಸೆಗಳು, ಸಮಸ್ಯೆಗಳು, ತೊಂದರೆಗಳು ಎದುರಿಸುವಂತವರಾಗಿದ್ದಾರೆ. ಇವತ್ತಿನ ದಿವಸದಲ್ಲಿ ಅನೇಕ ನಮ್ಮ ಭಾರತ ದೇಶದಲ್ಲಿ ಕೂಡ ಅನೇಕ ಸಮಸ್ಯೆಗಳು ಎದುರ್ಕೊಳ್ತಾ ಇದ್ದೀವಿ. ಅದರಿಂದ ಬಿಡುಗಡೆ ಕೊಡು, ಶಾಂತಿ ಸಮಾಧಾನವನ್ನು ಕೊಡು. ಹೌದು ಕರ್ತನೆ, ವಿಶೇಷವಾಗಿ ಎಲ್ಲಾ ದೈವ ಭಕ್ತರನ್ನು ಕರ್ತನೆ ನಮ್ಮೆಲ್ಲರನ್ನು ಕೊಡು, ಆಶೀರ್ವದಿಸು. ಈ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.